ಹಾಯ್ ಹಲೋ ಗುಡ್ ಈವ್ನಿಂಗ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಡಲೆ ಹಿಟ್ಟಿನ ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದೀನಿ ಸಂಜೆಗೆ ಸ್ನ್ಯಾಕ್ಸಿಗೆ. ಬನ್ನಿ ಫ್ರೆಂಡ್ಸ್, ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಾನು ನಿಮಗೆ ತೋರಿಸ್ತೇನೆ. ಬನ್ನಿ ಫ್ರೆಂಡ್ಸ್, ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಕಡಲೆ ಹಿಟ್ಟನ್ನು ಕಲಿಸಿ ಇಟ್ಕೊಂಡಿದ್ದೀನಿ. ಅದು ಆದ ನಂತರ ಬ್ರೆಡ್ಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ, ಆಮೇಲೆ ಪುದೀನ ಚಟ್ನಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಮಾಡೋಣ. ಬನ್ನಿ ಫ್ರೆಂಡ್ಸ್, ಸಣ್ಣ ಬಾಳಿಗೆ ಇಟ್ಟಿನಿ. ಇವಾಗ ಗ್ಯಾಸನ್ನು ಸ್ಟಾರ್ಟ್ ಮಾಡೋಣ. ಆಯಿಲನ್ನು ಹಾಕ್ತಾ ಇದ್ದೀನಿ. ಆಯಿಲ್ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಅದು ಫ್ರೈ ಆದ ನಂತರ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ ನಂತರ ಇದನ್ನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಸಣ್ಣಕ್ಕೆ ಇಟ್ಟು ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ, ಗರಂ ಮಸಾಲ, ಇದೆಷ್ಟು ಚಲೋತ್ತಾಗಿ ಮಿಕ್ಸ್ ಆಗಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಚಲೋತ್ತಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಕೆಲವ್ರು ಏನು ಮಾಡ್ತಾರಂದರೆ ಟೊಮೆಟೊ ಸಾಸ್ ಹಾಕ್ತಾರೆ. ನಾನು ಅದನ್ನು ಟೊಮೆಟೊ ಸಾಸ್ ಆ್ಯಡ್ ಮಾಡಿಲ್ಲ. ನಿಮ್ಗೆ ಬೇಕಿದ್ರೆ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಮಸಾಲೆ ರೆಡಿಯಾಗಿದೆ. ನಾನು ಇದಕ್ಕೆ ಬ್ರೆಡ್ಡಿಗೆ ಹಾಕ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ನಿಮಗೆ ಬೇಕಿದ್ರೆ ಶೇವ್ ಹಾಕ್ಕೋಬೋದು. ನಾನು ಅದಕ್ಕೆ ಶೇವ್ ಆ್ಯಡ್ ಮಾಡಿಲ್ಲ. ನಿಮ್ಗೆ ಬೇಕಿದ್ರೆ ಹಾಕೋರಿ. ನೋಡಿ ಫ್ರೆಂಡ್ಸ್, ಈ ಥರ ಕ್ಲೋಸ್ ಮಾಡಬೇಕು. ಇದನ್ನು ಈ ಥರ ಮುಚ್ಚಿಬಿಟ್ಟು ನಾನು ಕಡಲೆ ಹಿಟ್ಟು ಕಲಸಿಟ್ಟಿರುವಂತಹ ಅದನ್ನು ತಗೊಂಡು ಇದ್ರೊಳಗೆ ನೋಡಿ ಫ್ರೆಂಡ್ಸ್, ಗ್ಯಾಸ್ ಹಚ್ತಾ ಇದ್ದೀನಿ. ಸಣ್ಣದೊಂದು ಪ್ಯಾನ್ ಇಟ್ಟೀನಿ. ಪ್ಯಾನ್ ಕಾದ ನಂತರ ಆಯಿಲನ್ನು ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ಇವಾಗ ಆಯಿಲನ್ನು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ನಾನು ಇದನ್ನು ಈ ಥರ ಬಿಡ್ತಾ ಇದ್ದೀನಿ. ಒಂದೊಂದೇ ಬಿಡ್ರಿ. ನಿಮ್ಗೆ ಬೇಕಾದರೆ ಎರಡೆರಡು ಬಿಟ್ಕೊಡ್ರಿ. ನೋಡಿ ಫ್ರೆಂಡ್ಸ್, ಈ ಥರ ತಳಗಿನ ಮೇಲೆ ಮೇಲಿನ ತಳಗ ಮಾಡಿರಿ. ತುಂಬ ಟೇಸ್ಟಿಯಾಗಿ ಬರ್ತವೆ. ನೋಡಿರಿ ಫ್ರೆಂಡ್ಸ್, ಈ ಥರ ಮನೆಯಲ್ಲಿ ಮಾಡಿ ನೀವು ಟೇಸ್ಟ್ ಮಾಡಿರಿ. ನೋಡಿ, ಮಕ್ಕಳಿಗೆ ಸಂಜೆ ಒಳಗೆ ಸ್ನ್ಯಾಕ್ ಒಳಗೆ ಚಲೋ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿಕೊಡ್ರಿ ಮಕ್ಕಳಿಗೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನಿವಾಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕಡಲೆ ಹಿಟ್ಟಿನ ಬ್ರೆಡ್ ರೋಸ್ಟ್ ಮತ್ತು ಪುದೀನ ಚಟ್ನಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳಿಗೆ ತುಂಬಾ ಇಷ್ಟ ಮಾಡಿ ತಿಂತಾರೆ ಫ್ರೆಂಡ್ಸ್. ನೀವು ಮನೇಲಿ ಒಮ್ಮೆ ಮಾಡಿ ನೋಡಿ.